ಅಣ್ಣಾಮಲೈ, ಎಸ್. ಅಣ್ಣಾಮಲೈ ಅಂದ ತಕ್ಷಣ ತಮಿಳುನಾಡು ಜನತೆಗೆ ಅದೇನು ನೆನಪಾಗುತ್ತೋ ಗೊತ್ತಿಲ್ಲ, ಕರ್ನಾಟಕ ಜನತೆಗೆ ಮಾತ್ರ ಒಬ್ಬ ದಕ್ಷ, ನಿಷ್ಠಾವಂತ, ಸಿಂಗಂ ಅಂತ ಕರೆಸ್ಕೊಂಡಂತ ಒಬ್ಬ IPS ಅಧಿಕಾರಿ ಮಾತ್ರ ನೆನಪಾಗ್ತಾರೆ ಡೆಫಿನೆಟ್ ಆಗಿ. ಅವರು ಈ ಭಾಷಣ ಮಾಡಿದಾಗ ಇನ್ನು ಪೊಲೀಸ್ ಆಗ್ಬೇಕು ಅಂತ ಒಂದು ಕನಸು ಕಂಡವರು ಎಷ್ಟೋ ಜನ. ಹೌದು, ಏನಪ್ಪಾ ಅಂತಂದ್ರೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡ್ತಾರೆ. ನಿಜ ಆಗಿದ್ರೆ ಫಸ್ಟ್ ಆಫ್ ಆಲ್ ಇವರು ಯಾರು ಅಣ್ಣಾಮಲೈ ಅವರು ಯಾಕೆ ಹೋಗಿದ್ರು ಬಿಜೆಪಿ ಪಕ್ಷಕ್ಕೆ? ಅಣ್ಣಾಮಲೈ ಅವ್ರಿಗೆ ನೀವು ಸ್ವತಂತ್ರವಾಗಿ ಪಕ್ಷ ಕಟ್ಟಿ ಸಂಘಟನೆ ಮಾಡಿ ಅಲ್ಲಿಂದಾನೇ ಶುರು ಮಾಡಿದ್ರೆ ಇವತ್ತು ಈ ವಿಜಯ್ ಅವ್ರು ಏನ್ CM ಆಗಿದಾರೋ ಆ ಸ್ಥಾನದಲ್ಲಿ ನೀವಿರ್ತಿದ್ರಿ. ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅನಿಲ್ ಗುರುಣ್ಣನವರ್. ಅಣ್ಣಾಮಲೈ, ಎಸ್. ಅಣ್ಣಾಮಲೈ ಅಂದ ತಕ್ಷಣ ತಮಿಳುನಾಡು ಜನತೆಗೆ ಅದೇನು ನೆನಪಾಗುತ್ತೋ ಗೊತ್ತಿಲ್ಲ, ಕರ್ನಾಟಕ ಜನತೆಗೆ ಮಾತ್ರ ಒಬ್ಬ ದಕ್ಷ, ನಿಷ್ಠಾವಂತ, ಸಿಂಗಂ ಅಂತ ಕರೆಸ್ಕೊಂಡಂತ ಒಬ್ಬ IPS ಅಧಿಕಾರಿ ಮಾತ್ರ ನೆನಪಾಗ್ತಾರೆ ಡೆಫಿನೆಟ್ ಆಗಿ. ಯಾಕಪ್ಪ ಅಂತಂದ್ರೆ ಅಣ್ಣಾಮಲೈ ಅವರು ಕರ್ನಾಟಕದಲ್ಲಿ ಅದೆಷ್ಟೋ ಜನ ಪೊಲೀಸ್ ಆಗ್ಬೇಕನ್ನೋರಿಗೆ ರೋಲ್ ಮಾಡೆಲ್ ಆಗಿದ್ರು, ಇನ್ಸ್ಪಿರೇಷನ್ ಆಗಿದ್ರು. ಇನ್ನು ಎಷ್ಟೋ ಕಡೆ ಹೋಗಿ ಅವರು ಈ ಭಾಷಣ ಮಾಡಿದಾಗ ಇನ್ನು ಪೊಲೀಸ್ ಆಗ್ಬೇಕು ಅಂತ ಒಂದು ಕನಸು ಕಂಡವರು ಎಷ್ಟೋ ಜನ. ಹೌದು, ಯಾಕಪ್ಪ ಅಂತಂದ್ರೆ ಅಂತ ಒಂದು ಛಾಪು ಮೂಡಿಸಿದ್ರು, ಅಂತ ಒಂದು ಚಾರ್ಮ ಕರ್ನಾಟಕದ ಪೊಲೀಸ್ ಒಂದು ವರ್ಗದಲ್ಲಿ ಅವರು ತಂದುಕೊಟ್ಟಿದ್ದು ಡೆಫಿನೆಟ್ ಆಗಿ. ಯಾಕಪ್ಪ ಅಂತಂದ್ರೆ ಅಣ್ಣಾಮಲೈ ಅವರು ಮೂಲತಃ ತಮಿಳುನಾಡು ಆದ್ರೂ ಕೂಡ, ಅವ್ರ ಜನ್ಮಭೂಮಿ ತಮಿಳುನಾಡು ಆಗಿದ್ರು ಕೂಡ, ಅವ್ರ ಕರ್ಮಭೂಮಿ ಅಂತ ಏನ್ ಕರೀತಾರಲ್ಲ ಅದು ಕರ್ನಾಟಕ ಆಗಿತ್ತು. ಇಲ್ಲಿ ಅವರು ಎಷ್ಟೋ ಸೇವೆ ಸಲ್ಲಿಸಿದ್ದಾರೆ, ಎಷ್ಟೋ ತರ. ಯಾಕಂತಂದ್ರೆ ಅವರು ಈ ಕಾಮನ್ ಆಗಿ ಈ IPS ಅಧಿಕಾರಿಗಳು ಅಥವಾ ಪೊಲೀಸ್ ಅಧಿಕಾರಿಗಳು ಮಾಡುವಂತ ಕಾರ್ಯವೈಖರಿ ಇರ್ಲಿಲ್ಲ. ಅವ್ರು ಬೇರೆ ತರನೇ ಕೆಲಸ ಮಾಡಿಸಿದ್ರು. ಅವರು ಜನಗಳ ನಡುವೆ ಹೋಗ್ತಿದ್ರು, ಜನಗಳ ಜೊತೆ ಹೋಗಿ ಕೂತ್ಕೊಂಡು ಅವ್ರ ಕಷ್ಟ ಏನು, ಅವ್ರು ಏನೇನ್ ಅನುಭವಿಸ್ತಿದ್ದಾರೆ, ಅವ್ರ ಮೇಲೆ ಯಾರು ದಬ್ಬಾಳಿಕೆ ಮಾಡ್ತಿದ್ದಾರೆ, ಅವರು ಈಗ ಕೈಲಾದವ್ರು ಎಷ್ಟೋ ಜನ ಪಾಪ ಅವ್ರಿಗೆ ಎಷ್ಟೋ ಜನ ಈ ದೌರ್ಜನ್ಯ ನಡೆಸಿರ್ತಾರೆ, ಅಂತವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೂ ಆಗ್ತಿರಲ್ಲ. ಆ ಟೈಮಲ್ಲಿ ಇವರು ಜನಗಳ ನಡುವೆ ಹೋಗಿ ಜನರ ಜೊತೆ ಮಾತಾಡಿ ಏನಾಗಿದೆ, ಏನ್ ಕತೆ, ನಿಮ್ಗೆ ಯಾರು ತೊಂದರೆ ಕೊಡ್ತಿದಾರೆ ಅಂತ ಕೇಳಿ, ಅಂಡ್ ಇನ್ನೊಂದು ಅದೆಲ್ಲಾ ಕೆಲಸ ಮಾಡ್ಕೊಂಡು, ಅದು ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಅವರು ಬಲಿಯಾಗ್ಲಿಲ್ಲ. ಅಂದ್ರೆ ಯಾವುದೇ ರಾಜಕಾರಣಿಗಳು ಬಂದು ಇದಿಂಗಲ್ಲ ಯಾವ್ದೋ ಒಂದು ಗಾಡಿ ಹಿಡಿದ ತಕ್ಷಣ ಒಂದು ಫೋನ್ ಮಾಡಿದ ತಕ್ಷಣ ಬಿಟ್ಕೊಡೋದಿಲ್ಲ. ತಪ್ಪು ಅಷ್ಟೇ. ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ನಾನ್ ಕರೆಕ್ಟಾಗಿ ಕೆಲಸ ಮಾಡ್ತೀನಿ, ನನಗೆ ಕರೆಕ್ಟಾಗಿ ಸಂಬಳ ಕೊಡ್ತಿದ್ದಾರೆ, ನಾನು ಯಾರಿಗೂ ಯಾಕೆ ಸಲ್ಯೂಟ್ ಹೊಡಿಬೇಕು, ಕರೆಕ್ಟಾಗಿ ಕೆಲಸ ಮಾಡಿದ್ಮೇಲೆ ಕರೆಕ್ಟಾಗಿ ಇರ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ರು. ಅವ್ರದ್ದೇ ಆದಂತ ತತ್ವ ಸಿದ್ಧಾಂತಗಳನ್ನ ಪಾಲಿಸ್ಕೊಂಡು ಕೆಲಸ ಮಾಡ್ತಿದ್ರು ಅವರು. ಸೊ ಇವಾಗ ನಾನು ಈಗ ಅಣ್ಣಾಮಲೈ ಬಗ್ಗೆ ಮಾತಾಡಕ್ಕೆ ಯಾಕೆ ಬಂದಿದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ, ಡೆಫಿನೆಟ್ ಆಗಿ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ತಮಿಳುನಾಡಿನ ಬಿಜೆಪಿ ಪಕ್ಷದ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು, ಒಂದು ದೊಡ್ಡ ಊಹಾಪೋಹಗಳಾಗಿತ್ತು, ಒಂದು ದೊಡ್ಡ ರೂಮರ್ಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಒಂದ್ ಸ್ವಲ್ಪ ಜನ ಹೇಳ್ಕೊಡ್ತಿದ್ರು, ಇನ್ನೊಂದ್ ಸ್ವಲ್ಪ ಜನ ಇಲ್ಲ, ಅಣ್ಣಾಮಲೈ ಅವರು ಕೊಡಲ್ಲ. ಯಾಕಪ್ಪ ಅಂತಂದ್ರೆ ಅವರು ಇಷ್ಟಪಟ್ಟು ಈ ಪಕ್ಷಕ್ಕೆ ಬಂದವರು, ಈ ಪಕ್ಷನ ತಳಮಟ್ಟದಿಂದ ಒಂದು ಬೆಳೆಸ್ಬೇಕು, ಇಲ್ಲಿ ಡೆಫಿನೆಟ್ ಆಗಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ಹೊಸ ಸಂಚಲನ ಮೂಡಿಸ್ಬೇಕು ಅಂತ ಬಂದವರು ಯಾರು? ಅಣ್ಣಾಮಲೈ ಅವರು. ಅಂತವ್ರು ರಾಜೀನಾಮೆ ಕೊಡಲ್ಲ, ಡೆಫಿನೆಟ್ ಆಗಿ ಅದು ಸುಳ್ಳು ಅಂತ ಸ್ವಲ್ಪ ಜನ ಹೇಳಿದ್ರೆ, ಇಲ್ಲ ಡೆಫಿನೆಟ್ ಆಗಿ ಕೊಡ್ತಾರೆ, ಅವರು ಬೇಸತ್ತು ಬಿಟ್ಟಿದ್ದಾರೆ ಭಿನ್ನಾಭಿಪ್ರಾಯಗಳಿಂದ. ಅಂದ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದ್ದೇ ಇತ್ತು. ಅಂದ್ರೆ ಇವ್ರ ತತ್ವ ಸಿದ್ಧಾಂತಗಳೇನಿತ್ತು, ಇವ್ರು ಏನ್ ನಡ್ಕೊಂಡ್ ಬಂದಿದ್ರು ಅದಕ್ಕೂ ಮತ್ತು ಬಿಜೆಪಿ ಅವ್ರಿಗೂ ಒಂದ್ ಸ್ವಲ್ಪ ಮ್ಯಾಚ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಬಿಡ್ತಿದ್ದಾರೆ ಅಂತ ಸ್ವಲ್ಪ ಜನ ಹೇಳ್ತಿದ್ರು. ಹೌದು, ಇದೆಲ್ಲ ಒಂದು ಕಡೆ ಆದ್ರೆ ಈಗ ಅದು ನಿಜಾನ ಸುಳ್ಳ ಅಂತ ಬಗ್ಗೆ ಮಾತಾಡೋಣ. ಒಂದು ವೇಳೆ ನಿಜ ಆಗಿದ್ರೆ ಫಸ್ಟ್ ಆಫ್ ಆಲ್ ಇವರು ಯಾರು ಅಣ್ಣಾಮಲೈ ಅವರು ಯಾಕೆ ಹೋಗಿದ್ರು ಬಿಜೆಪಿ ಪಕ್ಷಕ್ಕೆ? ಬೇರೆ ಪಕ್ಷಗಳಿದ್ವಲ್ಲ ಅನ್ನೋದೊಂದು. ಆಮೇಲೆ ಈಗ ಓದೋರು ಆಫ್ಟರ್ 6 ಲಾಂಗ್ ಇಯರ್ಸ್ ಮತ್ತೆ ಯಾಕೆ ಅವ್ರು ಹೊರಗಡೆ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್ ಅಣ್ಣಾಮಲೈ ಅವರು ಎಲ್ಲಿಂದ ಬಂದವರು, ಆಮೇಲೆ ಕರ್ನಾಟಕಕ್ಕೆ ಅವ್ರಿಗೆ ನಂಟು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಏನಪ್ಪಾ ಅಂತಂದ್ರೆ ಅಣ್ಣಾಮಲೈ ಅವರು ಕರೂರ್ ಎಂಬ ಈ ತಮಿಳ್ನಾಡಲ್ಲಿ ಜನಿಸ್ತಾರೆ. ಅವರು ಆಕ್ಚುಲಿ ಅವರು ಕರ್ನಾಟಕದವರಲ್ಲ, ತಮಿಳ್ನಾಡವರು. ಅಲ್ಲಿ ಜನಿಸಿದವರು. ಅವ್ರ ಜನ್ಮಭೂಮಿ ತಮಿಳ್ನಾಡು, ಆಗ್ಲೇ ಹೇಳ್ದಂಗೆ ಅವ್ರ ಜನ್ಮಭೂಮಿ ತಮಿಳ್ನಾಡಾಗಿದ್ರು, ಅವ್ರ ಕರ್ಮಭೂಮಿ ಮಾತ್ರ ಕರ್ನಾಟಕ ಆಗಿತ್ತು. ಅವ್ರು ಅಲ್ಲಿಂದ ಬಂದು ಇಲ್ಲಿ IPS ಅಧಿಕಾರಿ ಆಗಿ ಇಲ್ಲಿ ಅದೆಷ್ಟೋ ಕೆಲಸಗಳನ್ನ ಮಾಡಿದ್ರು, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು. ಇಲ್ಲಿ ಅವ್ರದ್ದೇ ಒಂದು ಫ್ಯಾನ್ ಬೇಸ್ ಸುಟ್ಕೊಳ್ತು. ಅವ್ರದ್ದೇ ಒಂದು ಎಷ್ಟೋ ಜನ ಈಗ ಡೆಫಿನೆಟ್ ಆಗಿ ಎಲ್ಲ IPS ಅಧಿಕಾರಿಗಳು ಒಂದೇ ತರ ಇರಲ್ಲ, ಒಂದೊಂದು ಅಂದ್ರೆ ಇವ್ರ ಕಾರ್ಯವೈಖರಿ ಚೇಂಜ್ ಮಾಡೋದ್ರಿಂದ, ಇವರು ಜನರ ಜೊತೆ ನೀಟಾಗಿ ಇದ್ದುದ್ರಿಂದ, ಜನರ ಜೊತೆ ತುಂಬಾ ಕ್ಲೋಸ್ ಇರೋದ್ರಿಂದ ಅವರು ಒಂಥರ ಅವ್ರಿಗೆ ಆದಂತ ಫ್ಯಾನ್ ಬೇಸ್ ಕ್ರಿಯೇಟ್ ಆಯ್ತು ಕರ್ನಾಟಕದಲ್ಲಿ. ಸೊ ಬಟ್
ಇದೆಲ್ಲ ಒಂದು ಕಡೆ ಆದ್ರೆ ಅವರು 2019 ಮೇ 28ಕ್ಕೆ, ಇಫ್ ಐಮ್ ನಾಟ್ ರಾಂಗ್, ಸೊ ಆ ಒಂದು ಡೇಟ್ಗೆ ಅವರು ಹೆಚ್ಚು ಕಡಿಮೆ ಮೇ 2019 ಅಂತಾನೆ ತಿಳ್ಕೊಳ್ಳಿ. ಸೊ ಆ ಟೈಮಲ್ಲಿ ಅವರು ಈ IPS ಅಧಿಕಾರಿ ಅಂದ್ರೆ ಈ ಒಂದು ಆ ಹುದ್ದೆಯಿಂದ ಅವ್ರು ಡೆಫಿನೆಟ್ ಅಲ್ಲಿಂದ ಅವರು ರಾಜೀನಾಮೆ ಕೊಡ್ತಾರೆ. ನನಗೆ ಈ ಹುದ್ದೆ ಸಾಕು, ನಾನು ಜನಗಳ ಜೊತೆ ಇರ್ತೀನಿ, ಸಮಾಜ ಸೇವೆ ಮಾಡ್ತೀನಿ, ಜನರ ಜೊತೆ ಇನ್ನೂ ಹತ್ರಕ್ಕೆ ಹೋಗ್ತೀನಿ, ನನ್ನ ತತ್ವ ಸಿದ್ಧಾಂತಗಳು ಅಥವಾ ನಾನು ಏನು ಪಾಲಿಸ್ಕೊಂಡು ಬರ್ತಿದ್ದೀನೋ ನಾನು ಒಂದು ಇದರಿಂದ ನಾನು ಇನ್ನೂ ಜಾಸ್ತಿ ಜನಕ್ಕೆ ನಾನು ಮುಂದೆ ಆಗ್ಬೇಕು, ಜಾಸ್ತಿ ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅವ್ರಿಂದ ಹೊರಗೆ ಬರ್ತಾರೆ. ಅಲ್ಲಿಂದ ಹೊರಗೆ ಬಂದವರು ಅವ್ರ ಪಾಡಿಗೆ ಅವರೆಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ, ಇನ್ನೊಂದು ಏನೋ ಮಾಡ್ತಿರ್ತಾರೆ, ಜನಸೇವೆ ಅದು ಸೇವೆ ಈ ತರ ಮಾಡ್ಕೊಂಡಿರ್ತಾರೆ, ಆರಾಮಾಗಿ ಅವ್ರ ಲೈಫ್ನ ಅವರು ನೋಡ್ಕೊಳ್ತಿರ್ತಾರೆ. ಬಟ್ ಅಲ್ಲಿಂದ ಒಂದು ವರ್ಷಕ್ಕೆ, ಸರಿಸುಮಾರು ಒಂದು ವರ್ಷಕ್ಕೆ, ಅಂದ್ರೆ ಆಗಸ್ಟ್ 2020 ಅವರು ಬಿಜೆಪಿ ಪಕ್ಷ ಸೇರ್ತಾರೆ. ಅವರು ಬಿಜೆಪಿ ಪಕ್ಷನೇ ಯಾಕೆ ಸೇರಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಬಿಜೆಪಿ ಪಕ್ಷದ BL ಸಂತೋಷ್ ಅವರು ಮತ್ತೆ ಇವರು ಯಾರು ಅಣ್ಣಾಮಲೈ ಅವರು ಕ್ಲೋಸ್ ಇರ್ತಾರೆ, ಒಂದು ಒಡನಾಟ ಇರುತ್ತೆ ಅವ್ರಿಗೆ, ಡೆಫಿನೆಟ್ ಆಗಿ ಒಂದು ಒಳ್ಳೆ ಒಡನಾಟ, ಚೆನ್ನಾಗಿರ್ತಾರೆ. ಅವ್ರ ಬಗ್ಗೆ ಇವ್ರಿಗೂ ಒಂದು ಒಳ್ಳೆ ರ್ಯಾಪ್ ಇರುತ್ತೆ, ಚೆನ್ನಾಗಿ ಮಾತಾಡ್ತಿರ್ತಾರೆ. ಸೊ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅಣ್ಣಾಮಲೈ ಅವರೇ ನೀವು ಬಿಜೆಪಿ ಪಕ್ಷಕ್ಕೆ ಬರ್ರಿ, ನಾವು ತಮಿಳ್ನಾಡಲ್ಲಿ ಬಿಜೆಪಿ ಪಕ್ಷನ ಮುಂದೆ ತರ್ಬೇಕು ಅನ್ಕೊಂಡಿದೀವಿ, ನಿಮ್ಮಂತ ಅಧಿಕಾರಿಗಳು ಅಥವಾ ಇಷ್ಟವಂತ ಅಧಿಕಾರಿಗಳು, ಈ ಇಮೇಜ್ ಇರೋಂಥ ಅಧಿಕಾರಿ ನಮ್ಗೆ ಬೇಕು, ನಿಮ್ ಇಷ್ಟು ಸ್ವಚ್ಛವಾಗಿದ್ದೀರಾ, ನೀವು ಅಲ್ಲಿ ತಳಮಟ್ಟದಿಂದ ಬರ್ರಿ, ನೀವೇ ರಾಷ್ಟ್ರಾಧ್ಯಕ್ಷ ಆಗ್ತೀರ ಅಲ್ಲಿ ಅಂತಂದಾಗ ಇವ್ರು ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ, ಹೋಗ್ಬೇಕಾ ಬೇಡ. ಯಾಕಂದ್ರೆ ಅವ್ರಿಗೂ ಡೆಫಿನೆಟ್ ಆಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುತ್ತೆ. ಅಂದ್ರೆ ನಾನು ಹೇಳ್ತೀನಲ್ಲ, ಅಂದ್ರೆ ಥಾಟ್ಸ್ ಅಲ್ಲಿ ಈ ಬಿಜೆಪಿ ಅವ್ರ ಸಿದ್ಧಾಂತಗಳೇ ಬೇರೆ, ಇವ್ರದ್ದು ಸಿದ್ಧಾಂತಗಳೇ ಬೇರೆ ಇತ್ತು. ಬಟ್ ಅದನ್ನೆಲ್ಲ ಒದಗಿಟ್ಟು ಇಲ್ಲ, ತಮಿಳ್ನಾಡು ಜನತೆಗೆ ಒಂದು ಹೊಸ ಪಕ್ಷ ಬೇಕು, ಬರೀ ಈಗಿರೋ ಪಕ್ಷಗಳಿಗಿಂತ ಹೊಸ ಪಕ್ಷ ಬೇಕು, ನಾನು ಅಲ್ಲಿ ಏನಾದ್ರು ಮಾಡ್ತೀನಿ, ನಾನು ಅಲ್ಲಿ ಮಾಡ್ಬೇಕು ಅನ್ನೋ ಒಂದು ಇದರಲ್ಲಿ ಇಂಟೆನ್ಷನ್ ಇಟ್ಕೊಂಡು ಇವ್ರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಅವತ್ತು ಅವರು ಅದು ಹೇಳಿದ್ನಲ್ಲ 2020 ಆಗಸ್ಟ್ ಅಲ್ಲಿ ಜಾಯ್ನ್ ಆಗ್ತಾರೆ. BL ಸಂತೋಷ್ ಅವರು ಮನವೊಲಿಸಿ, ಇಲ್ಲ ಬರ್ರಿ ನಿಮ್ಮಂತವ್ರು ಬೇಕು ನಮ್ಗೆ ಅಂತೇಳಿ. ಯಾಕಂತಂದ್ರೆ ಬಿಜೆಪಿ ಅವರು ಕೂಡ ಇಲ್ಲಿ ಒಂದು ದೊಡ್ಡ ಅಂದ್ರೆ ಸ್ವಾರ್ಥ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಪೊಲಿಟಿಕ್ಸ್ ಡೆಫಿನೆಟ್ ಆಗಿ. ಅವ್ರಿಗೊಂದು 2019 ಆದ್ಮೇಲೆ ಲೋಕಸಭಾ ಚುನಾವಣೆ ಆದ್ಮೇಲೆ ಬಿಜೆಪಿ ಅವರು ಯೋಚನೆ ಮಾಡ್ತಿರ್ತಾರೆ, ಹೆಂಗೆ ಗುರು ನಮಗೂ ಒಬ್ರು ಯಾರು ಬೇಕಲ್ಲ, ಇಲ್ಲಿ ಹೊಸ ಪಕ್ಷ ಕಟ್ಟಕ್ಕೊಂದು ಒಳ್ಳೆ ಇಮೇಜು, ಸ್ವಚ್ಛ ಇಮೇಜು, ಕ್ಲೀನ್ ನೀಟ್ ಇಮೇಜ್ ಇರೋರು ಬೇಕಲ್ಲ ಅಂತ ಹುಡುಕಾಡ್ತಿದ್ದಾಗ ಅವ್ರು ಕಣ್ಣಿಗೆ ಬಿದ್ದಿದ್ದೆ ಅಣ್ಣಾಮಲೈ ಅವರು. ಸೊ ಅಣ್ಣಾಮಲೈ ಅವರು ನೀಟಾಗಿ ಅವರು ಪ್ಲಾನ್ ಮಾಡ್ಕೊಂಡು, ಇಲ್ಲ ಅಣ್ಣಾಮಲೈ ಅವರು ಬರಬೇಕು, ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತ ಯೋಚನೆ ಮಾಡಿದಾಗ ಅವ್ರು ಅಲ್ಲಿ ಕರೆಸ್ಕೊಂಡು ಅವ್ರು ನೀಟಾಗಿ ಅವ್ರದ್ದು ಏನೇನಿದೆ, ಹೆಂಗೆ ಅವ್ರದ್ದು ಏನು ಅಂತೆಲ್ಲ ಮಾತಾಡ್ಕೊಂಡು ಅವ್ರು ಹೇಳ್ತಾರೆ, ಇಲ್ಲ ಡೆಫಿನೆಟ್ಲಿ ನಾವು ಎಲ್ಲಾ ರೀತಿಯಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಸ್ವತಂತ್ರವಾಗಿ ಪಕ್ಷನ ಕಟ್ಟೋಕೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನಿಮ್ಗೆ ಯಾವ್ದು ರಿಸ್ಟ್ರಿಕ್ಷನ್ ಇರಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಅಣ್ಣಾಮಲೈ ಅವರು ಅದೇ ಹೇಳಿರ್ತಾರೆ, ನಾನೇನಾದ್ರು ಪಕ್ಷ ಕಟ್ಟಬೇಕಂದ್ರೆ ನನಗೆ ಒತ್ತಡ ಇರಬಾರ್ದು, ನಾನಲ್ಲಿ ಕೆಳಮಟ್ಟದಿಂದ ಆಕ್ಚುಲಿ ಕಟ್ಟಬೇಕಾಗಿರೋಂಥದ್ದು ಪಕ್ಷನ. ಯಾಕಂತಂದ್ರೆ ತಮಿಳ್ನಾಡಲ್ಲಿ ಬಿಜೆಪಿನ ತಿರಸ್ಕರಿಸ್ತಾರೆ, ಅಂದ್ರೆ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. ಬಿಜೆಪಿ ಅವ್ರಿಗೆ ಒಂದು ಥಾಟ್ಸು ಅಥವಾ ತಮಿಳ್ನಾಡಿನ ಜನತೆಗೆ ಥಾಟ್ಸ್ ಇರೋದು ಬೇರೆ. ಸೊ ಹಂಗಾಗಿ ಬಿಜೆಪಿ ಅವ್ರನ್ನ ಅಲ್ಲಿ ನೀಟಾಗಿ ಅಂದ್ರೆ ರಿಜೆಕ್ಟ್ ಮಾಡ್ತಿರ್ತಾರೆ. ಸೊ ಅವ್ರು ಅದಕ್ಕೆ ಹೇಳ್ತಾರೆ, ನಾನಿಲ್ಲಿ ತಳಮಟ್ಟದಿಂದ ನನ್ನ ಪಾಡಿಗೆ ನಾನು ಸ್ವತಂತ್ರವಾಗಿ ಪಕ್ಷ ಕಟ್ಟಕ್ಕೆ ನೀವು ಬಿಡ್ಬೇಕು, ನಮ್ಮ ಕಡೆಯಿಂದ ಯಾವುದೇ ಒತ್ತಡ ಇರಬಾರ್ದು ಅಂತ ಒಂದು 2-3 ಷರತ್ತು ಹಾಕೊಂಡು ಹೋಗ್ತಾರೆ ಅಲ್ಲಿಗೆ. ಸೊ ಅವತ್ತು ಅಲ್ಲಿ ಸೇರಿದವರು ಅಲ್ಲಿ ಎಲ್ಲಾ ರೀತಿಯಿಂದ ಕೆಲಸಗಳು ಮಾಡ್ತಾರೆ. ಎಷ್ಟು ಕೆಲಸಗಳು ಅಂತಂದ್ರೆ ಪ್ರತಿಯೊಬ್ರು ಅವ್ರನ್ನ ಅಂದ್ರೆ ಬಿಜೆಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣಾಮಲೈ ಅಂದ್ರೆ ಸಾಕು, ಎಷ್ಟೋ ಜನ ಬಂದು ಸೇರಕ್ ಶುರು ಮಾಡ್ತಾರೆ. ಎಷ್ಟೋ ಜನ ಅದ್ರ ಬಗ್ಗೆ ಅಂದ್ರೆ ಬಿಜೆಪಿ ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಣ್ಣಾಮಲೈ ಅವರು. ಸೊ ಈ ಒಂದು ಪಾಯಿಂಟ್ ಎಷ್ಟೋ ಜನ ಅಲ್ಲಿರಂತ ಬಿಜೆಪಿ ಪಕ್ಷದವ್ರಿಗೆ ಸ್ವಲ್ಪ ಇರಿಸು ಮುರುಸು ಉಂಟು ಮಾಡುತ್ತೆ, ಅಂದ್ರೆ ಸ್ವಲ್ಪ ಜಲಸ್ ಫೀಲ್ ಮಾಡ್ತಾರೆ. ಯಾಕಂತಂದ್ರೆ ಈ ಮನುಷ್ಯ ಆಲ್ ಆಫ್ ಸಡನ್ ಎಲ್ಲಿಂದ ಬಂದು ನಾವು ಇಷ್ಟು ಜನ ಇಲ್ಲಿ ಇದ್ದೋರು ಸಡನ್ ಆಗಿ ಈ ಮನುಷ್ಯ ಎಲ್ಲಾ ರೀತಿಯಿಂದ ಕ್ರೆಡಿಟ್ಸ್ ಇವೇ ತಗೊಬಿಡ್ತಿದ್ರೆ ನಮ್ಗಳ ಕಥೆನ ಒಂದು ಸ್ವಲ್ಪ ಆಂತರಿಕ ಜಗಳ ಅಂತ ಏನ್ ಹೇಳ್ತಾರಲ್ಲ, ಒಳಗೆ ಒಂದು ಜಗಳ ಶುರು ಆಗ್ಬಿಡುತ್ತೆ. ಎಷ್ಟೋ ಜನ ಅಣ್ಣಾಮಲೈ ಅಂದ್ರೆ ಬಿಜೆಪಿ ಅವರು ಅಣ್ಣಾಮಲೈ ಅವ್ರನ್ನ ಸ್ವಲ್ಪ ದೂರ ಇಡಕ್ ಶುರು ಮಾಡ್ತಾರೆ, ಅಂದ್ರೆ ಸಪೋರ್ಟ್ ಮಾಡಂಗಿಲ್ಲ. ಇದೆಲ್ಲ ಒಂದಾಗುತ್ತೆ. ಯಾಕಾಗುತ್ತೆ ಅಂತಂದ್ರೆ ಡೆಫಿನೆಟ್ ಆಗಿ ಅಣ್ಣಾಮಲೈ ಅವರು ಬಿಜೆಪಿಗಿಂತ ಹೆಚ್ಚಾಗಿ ಅಲ್ಲಿ ಅವ್ರು ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಜನ ಬಿಜೆಪಿ ಪಕ್ಷದ ಧ್ವಜ ಹಿಡ್ಕೊಳಕ್ಕಿಂತ ಹೆಚ್ಚಾಗಿ ಅಣ್ಣಾಮಲೈ ಅವರ ಫೋಟೋಗಳು, ಅಣ್ಣಾಮಲೈ ಅವರಂತ ಧ್ವಜಗಳು ಹಿಡ್ಕೊಂಡು ಓಡಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಇದು ಸ್ವಲ್ಪ ಜನಕ್ಕೆ ಅದು ಇಲ್ಲ ಬೇಡ ಇದು ಅಂತ ಸ್ವಲ್ಪ ಜನ ಅಂದ್ರೆ ಅಲ್ಲಿರೋಂಥ ಬಿಜೆಪಿದವರು ಸ್ವಲ್ಪ ಅವ್ರನ್ನ ಸಪೋರ್ಟ್ ಮಾಡೋದು ಕಮ್ಮಿ ಮಾಡ್ತಾರೆ. ಸೊ ಇದೆಲ್ಲ ಒಂದು ಕಡೆ ಆದ್ರೆ, ಈಗ ಅವರು ಅಲ್ಲಿಂದ ಹೊರಗೆ ಬಂದಿರೋದು ಯಾಕೆ ಅದ್ರ ಬಗ್ಗೆ ಮಾತಾಡೋಣ. ಅವರು ಆಲ್ಮೋಸ್ಟ್ 18 ತಿಂಗಳ ಅಂದ್ರೆ 1.5 ವರ್ಷಗಳಿಂದನೇ ಇದನ್ನ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ನೀಟಾಗಿ. ಏನೋ ಇಲ್ಲ ನಾನು ಹೊರಗಡೆ ಬರಬೇಕು, ಇಲ್ಲಿ ನನಗೆ ಬಿಜೆಪಿ ಪಕ್ಷದ್ದು ನನಗೆ ಅವ್ರದ್ದು ಅದೇ ಅದನ್ನು ಪದೇ ಹೇಳ್ತಿದ್ದೀನಿ, ಅವ್ರಿಗೆ ಇರುವಂತ ತತ್ವ ಸಿದ್ಧಾಂತಗಳು ಇವ್ರಿಗೆ ಇರೋಂಥ ತತ್ವ ಸಿದ್ಧಾಂತಗಳೇ ಬೇರೆ, ನನಗೆ ಅವ್ರಿಗೆ ಭಿನ್ನಾಭಿಪ್ರಾಯಗಳಿದೆ. ಸೊ ನಾನು ಸುಮ್ಮನೆ ಗದ್ದಲ ಮಾಡ್ಕೊಂಡು ಮಾಡೋದು ಬೇಡ, ಈಗ ಏನು ಪಂಚರಾಜ್ಯ ಚುನಾವಣೆಗಳಾಯ್ತಲ್ಲ ಅದಾದ್ಮೇಲೆನೆ ನಾನು ಹೊರಗಡೆ ಬರೋದು ಫಿಕ್ಸು ಅಂತೇಳಿ ಅನ್ಕೊಂಡ್ಬಿಟ್ಟಿದ್ರಂತೆ. ಆ ಚುನಾವಣೆ ಟೈಮಲ್ಲಿ ನಾನು ಹೊರಗೆ ಬಂದ್ರೆ ಅದೊಂದು ಕಿರಿಕಿರಿ ಆಗುತ್ತೆ, ಸೊ ಬೇಡ ಅನ್ನೋ ಕಾರಣಕ್ಕೆ ಅವರು ಆ ಒಂದು ಚುನಾವಣೆಗಳೆಲ್ಲ ಮುಗಿದ ಮೇಲೆ ಈಗ ಅವ್ರನ್ನ ನೀಟಾಗಿ
ರಾಜೀನಾಮೆ ಸಲ್ಲಿಸಿದ್ರೆ ಅದು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿ ಅವರು ಕೂಡ ಅದನ್ನ ಅಂಗೀಕಾರ ಮಾಡಿದಾರಂತೆ ಇವಾಗ. ಸೊ ಈಗ ಅದಲ್ಲ ಪ್ರಶ್ನೆ, ಈಗ ಅದನ್ನೆಲ್ಲ ಬಂದ್ರು. ಫಸ್ಟ್ ಆಫ್ ಆಲ್ ಅಲ್ಲಿ ಎಷ್ಟೋ ಜನ ಏನ್ ಹೇಳ್ತಿದಾರೆ ಅಂತಂದ್ರೆ ಅಣ್ಣಾಮಲೈ ಅವ್ರಿಗೆ, ನೀವು ಸ್ವತಂತ್ರವಾಗಿ ಪಕ್ಷ ಕಟ್ಟಿ ಸಂಘಟನೆ ಮಾಡಿ ಅಲ್ಲಿಂದಾನೇ ಶುರು ಮಾಡಿದ್ರೆ ಇವತ್ತು ಈ ವಿಜಯ್ ಅವ್ರು ಏನ್ ಸಿಎಂ ಆಗಿದಾರೋ ಆ ಸ್ಥಾನದಲ್ಲಿ ನೀವಿರ್ತಿದ್ರಿ ಅನ್ನೋ ಒಂದು ಎಷ್ಟೋ ಜನ ವಾದಗಳು ಮಾಡ್ತಿದ್ದಾರೆ. ಅದೆಷ್ಟು ನಿಜ ಎಷ್ಟು ಸುಳ್ಳು, ಯಾಕಂತಂದ್ರೆ ಅಲ್ಲಿರುವಂತ ತಮಿಳುನಾಡು ಜನ ಒಂದು ಹೊಸ ಪಕ್ಷದ ಒಂದು ಆಸೆಯಲ್ಲಿ ಇದ್ರು. ಸೊ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡಿದ್ದು ವಿಜಯ್ ಅವರು. ಅದೇ ತರ ಇವರು ಬಿಜೆಪಿಗೆ ಹೋಗದೆ ಡೆಫಿನೆಟ್ ಆಗಿ ಸಪರೇಟ್ ಆಗಿ ಮಾಡ್ಕೊಂಡಿದ್ರೆ ಡೆಫಿನೆಟ್ ಆಗಿ ಇವ್ರು ಗೆಲ್ತಿದ್ರು ಅಂತ ಸ್ವಲ್ಪ ಜನ ವಾದ ಮಾಡ್ತಿದ್ರೆ. ಅದೆಷ್ಟು ನಿಜ ಆಗ್ತಿತ್ತೋ ಸುಳ್ಳಾಗಿರ್ತಿತ್ತೋ ಸೆಕೆಂಡ್ರಿ. ಬಟ್ ಇವಾಗ ಅವ್ರು ಅಲ್ಲಿಂದ ಹೊರಗಡೆ ಬಂದು ಒಂದು ಸ್ವಂತ ಪಾರ್ಟಿ ಕಟ್ತಿದೀನಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಅಂದ್ರೆ ಸುದ್ದಿಗೋಷ್ಠಿ ಎಲ್ಲ ನಡೆಸಿ ಹೇಳ್ತಿದ್ದಾರೆ ಏನಪ್ಪಾ ಅಂತಂದ್ರೆ, ನಮ್ದೇ ಆದಂತ ಒಂದು ಸ್ವಂತ ಪಾರ್ಟಿ ವಿ ದ ಲೀಡರ್ಸ್ ಅನ್ನೋ ಒಂದು ಪಾರ್ಟಿಯನ್ನ ಇವರು ಯಾರು ಅಣ್ಣಾಮಲೈ ಅವರು ಸ್ಥಾಪನೆ ಮಾಡ್ತಿದಾರಂತೆ. ಈಗ ಅವರು ಸಪರೇಟ್ ಆಗಿ ಅವ್ರ ಜೊತೆ ರಜನಿಕಾಂತ್ ಅವ್ರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನ ಮಾತಾಡ್ತಿದ್ದಾರೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಮುಂದೆ ನಾವು ಓದಂಗೆಲ್ಲ ಗೊತ್ತಾಗುತ್ತೆ ಡೆಫಿನೆಟ್ ಆಗಿ. ಸೊ ಅವ್ರದೇ ಆದಂತ ಒಂದು ಸ್ವಂತ ಪಾರ್ಟಿ ತೆಗಿತಿದಾರಂತೆ. ಸೊ ಆ ಪಾರ್ಟಿ ಎಲ್ಲಾ ರೀತಿಯಿಂದಾನು ಕೂಡ್ಕೊಂಡಿರ್ಬೇಕು, ಗೊತ್ತಿಲ್ಲ. ಯಾಕಂತಂದ್ರೆ ಅಲ್ಲಿ ಸನಾತನ ಧರ್ಮದ ಬಗ್ಗೆ ಮಾತಾಡ್ಕೊಂಡಂತ ಎಷ್ಟೋ ಜನ ಅಂದ್ರೆ ಬೇರೆ ಬೇರೆ ಪಕ್ಷಗಳು ಅಂದ್ರೆ AIADMK ಅಲ್ಲಿ ಸ್ಟಾಲಿನ್ ಅವರ ಮಗ ಉದಯ್ ಸ್ಟಾಲಿನ್ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ನನ್ಗೆ ಇಲ್ಲಿ ಸನಾತನ ಧರ್ಮ ಅನ್ನೋದು ಒಂದು ದೊಡ್ಡ ರೋಗ ಅದು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲಿ ತಮಿಳ್ನಾಡಲ್ಲಿ ರಾಜಕೀಯ ಸುಲಭ ಅಲ್ಲ. ತಮಿಳ್ನಾಡಲ್ಲಿ ಈ ಹಿಂದೂ ಪರ ರಾಜಕೀಯ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ. ಸೊ ಆ ತರದೊಂದು ಇದ್ರಲ್ಲಿ ಇವ್ರು ಹೆಂಗ್ ಮಾಡ್ತಾರೆ, ಇವರು ಸನಾತನ ಧರ್ಮದ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡವ್ರು. ಇದನ್ನ ಅವ್ರು ಅಲ್ಲಿ ಹೆಂಗೆ ತಗೊಂಡು ಹೋಗ್ತಾರೆ, ಇದನ್ನ ಅವ್ರು ಅಲ್ಲಿ ಯಾವ ತರ ಅಲ್ಲಿ ಜನರನ್ನ ಮನವೊಲಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಾದಾಗ ಡೆಫಿನೆಟ್ ಆಗಿ ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ಯಾರಿಗೆ ಅಣ್ಣಾಮಲೈ ಅವರಿಗೆ. ಅಲ್ಲಿಂದ ಪಕ್ಷದಿಂದ ಹೊರಗಡೆ ಬಂದಂತವ್ರು ಮತ್ತೆ ಸಪರೇಟ್ ಇಮೇಜ್ ಬಿಲ್ಡ್ ಮಾಡ್ಬೇಕು ಇವಾಗ. ಎಷ್ಟೋ ಜನ ಇವ್ರನ್ನ ಜೋಕರ್ ಆಗಿ ನೋಡಂತ ಟಾಲ್ ಮಾಡಂತ ಒಂದು ಸನ್ನಿವೇಶನೂ ಬರ್ತವೆ. ಯಾಕಂತಂದ್ರೆ ಬಿಜೆಪಿಗೆ ಹೋದ್ರು, ಹೊರಗೆ ಬಂದ್ರು, ಇನ್ನೊಂದೇನೋ ಮಾಡಿದ್ರು ಅನ್ನೋ ಒಂದು ಇದರಿಂದ ಇವ್ರಿಗೆ ಪಕ್ಷ ಮತ್ತೆ ಕಟ್ಟಬೇಕಂದ್ರೆ ಬಹಳ ಕಷ್ಟ. ಸೊ ಹಂಗಾಗಿ ನೋಡ್ಬೇಕು ಯಾವ ತರ ಮಾಡ್ತಾರೆ ಅಣ್ಣಾಮಲೈ ಅವರು. ಅಣ್ಣಾಮಲೈ ಅವ್ರಿಗೆ ಡೆಫಿನೆಟ್ ಆಗಿ ಒಂದು ದೊಡ್ಡ ಕೆಪಾಸಿಟಿ ಇದೆ, ಕ್ಯಾಲಿಬರ್ ಇದೆ. ಯಾಕಂತಂದ್ರೆ ಅವ್ರು ಎಜುಕೇಟೆಡ್, ಅವ್ರು ಏನೇ ಮಾಡಿದ್ರು ಅದರಿಂದ ಒಂದು ದೊಡ್ಡ ಒಳ್ಳೆ ಉದ್ದೇಶ ಇರುತ್ತೆ ಅನ್ನೋದು ಬಹಳಷ್ಟು ಜನ ನಂಬ್ತಾರೆ. ಬಟ್ ಗೊತ್ತಿಲ್ಲ, ಬಿಜೆಪಿಯಿಂದ ಹೊರಗಡೆ ಬಂದಿದ್ದವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೋ ಮೈನಸ್ ಪಾಯಿಂಟ್ ಆಗುತ್ತೋ ಅದನ್ನು ನಾವು ಮಾತಾಡಕ್ ಆಗಲ್ಲ. ಯಾಕಂತಂದ್ರೆ ಮುಂದೆ ಬರೋಂಥ ಚುನಾವಣೆಗಳಿಗೆ ನೆಕ್ಸ್ಟ್ ಒಂದು 5 ವರ್ಷಕ್ಕೆ ಅವ್ರು ಇವಾಗಿಂದಾನೇ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಅನಿಸ್ತಿದೆ. ಸೊ ನೀವೇನ್ ಹೇಳ್ತೀರಾ, ಈ ಒಂದು ಯಾರು ಅಣ್ಣಾಮಲೈ ಅವರು IPS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರೇನು ಒಳ್ಳೇದಾಗ್ತಿತ್ತಾ, ಅಥವಾ ಮತ್ತೆ ಇವ್ರು ರಾಜಕೀಯಕ್ಕೆ ಬಂದು ಮತ್ತೆ ರಾಜಕೀಯ ಕೆಸರಲ್ಲಿ ಒದ್ದಾಡ್ತಿದಾರ ಅಂತ ಅನಿಸ್ತಿದೆ? ಯಾಕಂತಂದ್ರೆ IPS ಅಧಿಕಾರಿ ಇದ್ದಾಗೆ ಒಳ್ಳೆ ಕೆಲಸ ಮಾಡ್ಬೋದಿತ್ತು ಅವರು. ಬಟ್ ಅವರು ಇನ್ನೂ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಬಂದೊಂದು ಯಾವ್ದೋ ಪಕ್ಷಕ್ಕೆ ಸೇರಿ ಆ ಪಕ್ಷದಿಂದ ಮತ್ತೆ ಹೊರಗೆ ಬಂದು ಈಗೊಂದು ಪಕ್ಷ ಕಟ್ತೀನಿ ಅಂದಾಗ ಈ ರಾಜಕೀಯ ಕೆಸರಾಟ ಡೆಫಿನೆಟ್ ಆಗಿ ಇನ್ನೂ ಜಾಸ್ತಿ ಆಗ್ತಾನೆ ಹೊರತು ಬಟ್ ಕಡಿಮೆ ಅಂತೂ ಆಗಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಈ ಒಂದು ಅಣ್ಣಾಮಲೈ ಅವರು IPS ಅಧಿಕಾರಿ ಆಗಿ ಇದ್ದಿದ್ರೇನೆ ಒಳ್ಳೇದಾಗ್ತಿತ್ತಾ, ಅಥವಾ ಈ ಪಕ್ಷ ಸೇರಿ ಒಂದು ಹೊಸ ಪಕ್ಷ ಅಂದ್ರೆ ಬಿಜೆಪಿ ಇದ್ದಿದ್ರೇನೆ ಒಳ್ಳೇದಾಗ್ತಿತ್ತಾ, ಅಥವಾ ಈ ಹೊಸ ಪಕ್ಷ ಸೇರಿದಾರಲ್ಲ ಇದು ಕರೆಕ್ಟಾ? ಹಾಗೆ ನಾನು ಕೇಳ್ತಿದ್ದೀನಿ, ಇವರು ಅಣ್ಣಾಮಲೈ ಅವರು ಒಂದು IPS ಅಧಿಕಾರಿ ಆಗಿದ್ರೆ ಒಳ್ಳೇದಾಗ್ತಿತ್ತಾ, ಅಲ್ಲಿಂದಾನೇ ಅವರು ಅಂದ್ರೆ ಅವರು ಡ್ಯೂಟಿ ಮಾಡ್ಕೊಂಡು ಚೆನ್ನಾಗಿರ್ತಿದ್ರೆ ಅದು ಒಳ್ಳೇದಿತ್ತಾ, ಅಥವಾ ಬಿಜೆಪಿಯಲ್ಲಿ ಇದ್ದಿದ್ರೆ ಒಳ್ಳೇದಾಗ್ತಿತ್ತಾ, ಅಥವಾ ಈ ಹೊಸ ಪಕ್ಷ ಸೇರಿದ್ ಕರೆಕ್ಟಾ? ಇದೆಲ್ಲದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡೆಫಿನೆಟ್ ಆಗಿ ಈ ತರ ಹಲವಾರು ವಿಡಿಯೋಗಳಿಂದ ನಿಮ್ಮ ಮುಂದೆ ಬರ್ತೀವಿ, ಇನ್ನೂ ಹಲವಾರು ಚರ್ಚೆಗಳನ್ನ ಮುಂದೆ ತರ್ತೀವಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ, ಬೆಲ್ಲೈಕನ್ನ ಒತ್ತೋದನ್ನು ಮರಿಬೇಡ್ರಿ, ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮಾತ್ರ ಮಾಡಿಬಿಡ್ರಿ. ಯಾಕಂತಂದ್ರೆ ಅದೇ ನಮಗೆ ಫ್ಯೂಲ್ ಇನ್ನೊಂದು 2-3 ವಿಡಿಯೋ ಮಾಡಕ್ಕೆ ಅಷ್ಟೇ. ಸೊ ಅಗೇನ್ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.